ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 28ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:22 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:44 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 2:52 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗತ್ತೆ. ಈ ದಿನದ ಯೋಗ ಸಿದ್ಧಯೋಗ. ಇದು ಈ ದಿನ ರಾತ್ರಿ 11:49 ಇರಲಿದೆ. ನಂತರ ಸಾಧ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:43 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:43 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:44 ಮಧ್ಯಾಹ್ನ 3:14 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 8:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:47 ಮಧ್ಯಾಹ್ನ 12:35 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 1:51 ರಾತ್ರಿ 3:36 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:14. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಇದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿನೇ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಅಂದ್ರೆ ಶನಿ ಕೊಟ್ರೆ ಎಲ್ಲವನ್ನೂ ಕೂಡ ಶಾಶ್ವತವಾಗಿ ಕೊಡ್ತಾನೆ, ತುಂಬಾ ಹೇರಳವಾಗಿ ಕೊಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಅದಕ್ಕಾಗಿನೇ ಶನಿವಾರ ಕೆಲವೊಂದು ವಿಶೇಷ ಸಾಧನೆಗೆ ತುಂಬಾ ಅನುಕೂಲಕರವಾಗಿರುವಂತಹ ದಿನ. ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ಇದು ತುಂಬಾ ಅನುಕೂಲ ಇದೆ. ಯಾಕೆಂದ್ರೆ ಇದು ಸ್ಥಿರವಾಗಿ ಈ ವಿದ್ಯೆ ನಮ್ಮ ಜೊತೆಯಲ್ಲೇ ಇರುತ್ತೆ ಕೊನೆಯವರೆಗೂ ಕೂಡ. ಹಾಗಾಗಿ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು, ಬೆಳವಣಿಗೆ ಹೊಂದಬೇಕು ಅಂದ್ರೆ ಈ ದಿನ ನೀವು ಸಾಧನೆ ಮಾಡಿ ಒಳ್ಳೆಯದಾಗತ್ತೆ. ಅದೇ ರೀತಿ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಯನ್ನು ಕಲಿಯುವಂಥವ್ರಿಗೂ ಕೂಡ
ಈ ಸ್ಥಿರವಾಸರ ಅಂದ್ರೆ ಶನಿವಾರ ತುಂಬಾ ಅನುಕೂಲಕರವಾಗಿರುವಂತಹ ಸಂದರ್ಭ. ಹಾಗೆ ಈ ದಿನ ಇರುವಂತಹ ಗುರುಹೋರ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೂ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ. ಈ ದಿನ ಗುರುಹೋರ ಇರುವಂತಹ ಸಮಯ ಇದು. ಈ ದಿನ ಬೆಳಿಗ್ಗೆ 7 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 14 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 14 ನಿಮಿಷದಿಂದ ರಾತ್ರಿ 10 ಗಂಟೆ 13 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಅದೇ ರೀತಿ ಈ ದಿನ ಇರುವಂತಹ ಶನಿಹೋರ ಏನಿದೆ, ಇದರಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿದ್ರೆ ಕೆಲಸಗಳು ನಿಧಾನಗತಿಯಲ್ಲಿ ನಡೆಯುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕಾರ್ಯಗಳನ್ನ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 8 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 1 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 13 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 14 ನಿಮಿಷದಿಂದ ರಾತ್ರಿ 9 ಗಂಟೆ 14 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಕುಜಹೋರ ಬಹಳ ಫೇವರಬಲ್ ಆಗಿದೆ. ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ, ಮಿಲಿಟರಿಯಲ್ಲಿ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಈ ದಿನ ಇರುವಂತಹ ಕುಜಹೋರ ಚೆನ್ನಾಗಿದೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ, ಅಂದ್ರೆ ನ್ಯಾಯಾಲಯದ ಪ್ರಕರಣದಲ್ಲೂ ಕೂಡ ಈ ದಿನದ ಸನ್ನಿವೇಶಗಳು ನಿಮ್ಮ ಪರವಾಗಿರುತ್ತೆ. ಹಾಗಾಗಿ ಕುಜಹೋರದಲ್ಲಿ ನೀವು ಇಂತಹ ಒಂದು ನ್ಯಾಯಾಂಗ ಪ್ರಕರಣಗಳನ್ನ ಫಾಲೋ ಅಪ್ ಮಾಡಲಿಕ್ಕೆ ಅನುಕೂಲ ಇದೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 14 ನಿಮಿಷದಿಂದ ಅಪರಾಹ್ನ 4 ಗಂಟೆ 14 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 13 ನಿಮಿಷದಿಂದ ರಾತ್ರಿ 11 ಗಂಟೆ 12 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನ ರವಿ ಹೋರದಲ್ಲಿ ಮಾಡಬೇಡಿ, ಪ್ರಯಾಣವನ್ನು ಕೂಡ ಮಾಡಬೇಡಿ. ಅದರ ಜೊತೆಗೆ ಗಣ್ಯರನ್ನ ಭೇಟಿ ಮಾಡುವಂಥದ್ದು, ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ಒಂದು ವಿಚಾರ ಏನಾದರೂ ಇದ್ರೆ ಆದಷ್ಟು ಅದನ್ನ ರವಿ ಹೋರದಲ್ಲಿ ಮಾಡಬೇಡಿ. ಹಾಗಾಗಿ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 14 ನಿಮಿಷದಿಂದ ಅಪರಾಹ್ನ 5 ಗಂಟೆ 15 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 12 ನಿಮಿಷದಿಂದ ರಾತ್ರಿ 12 ಗಂಟೆ 12 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಆ ದಿನದಲ್ಲಿ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಇದನ್ನ ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನ ನಾವು ಹೇಳುವಂತಹ ಒಳ್ಳೆಯ ಸಮಯದಲ್ಲಿ, ಶುಭ ಗಳಿಗೆಯಲ್ಲಿ ಆರಂಭ ಮಾಡಿ. ಇನ್ನು ನಿಮ್ಮ ಪ್ರಯಾಣವನ್ನು ಕೂಡ ಶುಭ ಸಂದರ್ಭದಲ್ಲಿ ಆರಂಭ ಮಾಡೋದ್ರಿಂದ ಪ್ರಯಾಣದ ಉದ್ದೇಶಗಳು ಈಡೇರುತ್ತೆ. ಇನ್ನು ಕೆಲವೊಂದು ನಿರ್ದಿಷ್ಟ ಕೆಲಸಗಳನ್ನ ನಿರ್ದಿಷ್ಟ ಹೊರದಲ್ಲೇ ಮಾಡಬೇಕಾಗತ್ತೆ. ಹಾಗಾಗಿ ಆ ಒಂದು ಹೊರದ ವಿಚಾರವಾಗಿಯೂ ಕೂಡ ಪ್ರತಿನಿತ್ಯ ನೀವು ತಿಳ್ಕೊಳ್ತಾ ಇದ್ದೀರಿ, ಪಂಚಾಂಗ ಶ್ರವಣ ಮಾಡ್ತಾ ಇದ್ದೀರಿ, ಅತ್ಯುತ್ತಮವಾದಂತಹ ಪುಣ್ಯದ ಕೆಲಸವನ್ನ ಪ್ರತಿನಿತ್ಯ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈ ದಿನ ಏಕಾದಶಿಯ ದಿನ. ಈ ದಿನದ ಏಕಾದಶಿಯನ್ನ ಇಂದಿರಾ ಏಕಾದಶಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಪಕ್ಷ ಮಾಸದ 11ನೆಯ ದಿನದ ಏಕಾದಶಿ ಏನಿದೆ, ಇದು ಬಹಳ ವಿಶೇಷವಾಗಿರುವಂತಹ ಏಕಾದಶಿ. ಇದು ಅದರಲ್ಲೂ ಬ್ರಹ್ಮವೈವರ್ತ ಪುರಾಣದಲ್ಲಿ ಇಂದಿರಾ ಏಕಾದಶಿಯ ಮಹಿಮೆಯನ್ನ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಅಲ್ಲಿ ಇಂದ್ರಸೇನ ಅನ್ನುವಂತಹ ಒಬ್ಬ ರಾಜನ ಕಥೆಯನ್ನ ಹೇಳೋ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಏಕಾದಶಿಯ ಮಹಾತ್ಮೆಯನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಇಲ್ಲಿ ಯಾವುದೇ ವ್ಯಕ್ತಿ ಈ ಪಕ್ಷ ಮಾಸದಲ್ಲಿ ಬರುವಂತಹ ಏಕಾದಶಿ, ಅದರಲ್ಲೂ ಇಂದಿರಾ ಏಕಾದಶಿಯನ್ನ ಆಚರಣೆ ಮಾಡಿದ್ರೆ, ಆ ದಿನ ಉಪವಾಸ ಮಾಡಿದ್ರೆ, ಆ ದಿನ ವಿಷ್ಣುವನ್ನ ಸ್ಮರಣೆ ಮಾಡಿದ್ರೆ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ಹೇಳ್ಕೊಂಡ್ರೆ ಅವರಿಗೆ ಪಿತೃಬಾಧೆಗಳು ಉಂಟಾಗಲ್ಲ. ಅಂದ್ರೆ ಆ ಕುಟುಂಬದಲ್ಲಿ ಇದ್ದಂತಹ ಪಿತೃಬಾಧೆಯಾಗ್ಲಿ ಪಿತೃಶಾಪಗಳಾಗ್ಲಿ ನಿವಾರಣೆಯಾಗತ್ತೆ. ಪಿತೃಗಳನ್ನ ಮೋಕ್ಷಕ್ಕೆ ಸದ್ಗತಿಗೆ ಕಳಿಸಬೇಕು ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ಇರುವಂತಹವರು ಇಂದಿರಾ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಬಹಳ ವಿಶೇಷವಾಗಿ ನಾವು ಮಾಡಿರುವಂತಹ ಪಾಪಗಳು ಈ ಏಕಾದಶಿಯ ಆಚರಣೆಯಿಂದ ನಾಶವಾಗುತ್ತೆ. ಜೊತೆಗೆ ನರಕದಲ್ಲಿ ಬಿದ್ದಿರುವಂತಹ ಪೂರ್ವಜರು ಕೂಡ ಮುಕ್ತಿಯನ್ನ ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ.
ಆದ್ರಿಂದಲೇ ಈ ಪವಿತ್ರ ಏಕಾದಶಿ ಒಂದು ಅಶ್ವಮೇಧ ಯಾಗಕ್ಕೆ ಮಾಡಿದಂತಹ ಸಮ, ಅದರ ಪುಣ್ಯ ಬಂದೇ ಬರುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸತ್ಯಯುಗದಲ್ಲಿ ಇಂದ್ರಸೇನ ಅನ್ನುವಂತಹ ಒಬ್ಬ ರಾಜ, ತುಂಬಾ ಬಲಿಷ್ಠವಾದಂತಹ ರಾಜ. ಅವನು ತನ್ನ ಎಲ್ಲ ಶತ್ರುಗಳನ್ನು ಸೋಲಿಸಿ ರಾಜ್ಯಭಾರ ಮಾಡ್ತಾ ಇದ್ದ. ಪ್ರಜೆಗಳು ಕೂಡ ಸುಭಿಕ್ಷವಾಗಿದ್ರು, ಯಾವುದೇ ಕೊರತೆ ಇರಲಿಲ್ಲ. ಅದರಲ್ಲೂ ಧಾರ್ಮಿಕವಾಗಿ ರಾಜ ತುಂಬಾ ಆಸಕ್ತಿಯನ್ನು ಹೊಂದಿದ್ದಂಥವನು, ದಾನ ಧರ್ಮಾದಿಗಳನ್ನ ಮಾಡ್ತಾ ಇದ್ದ. ಅದಕ್ಕಾಗಿನೇ ಅವನು ಪುತ್ರ ಪೌತ್ರರನ್ನ ಪಡೆದು ಸುಭಿಕ್ಷವಾಗಿ ರಾಜ್ಯಭಾರವನ್ನ ಮಾಡ್ತಾ ಇದ್ದಂತಹ ಸಂದರ್ಭ. ಹಾಗೆ ವಿಷ್ಣುವಿನ ಬಗ್ಗೆ ಕೂಡ ಆತನಿಗೆ ಅಪಾರವಾದಂತಹ ಭಕ್ತಿ ಇತ್ತು. ಹಾಗಾಗಿನೇ ಹಲವಾರು ದೇವಾಲಯಗಳನ್ನು ಕೂಡ ತನ್ನ ಸಾಮ್ರಾಜ್ಯದಲ್ಲಿ ಕಟ್ಟಿಸಿದ್ದ ಅನ್ನುವಂತಹ ಒಂದು ವಿಚಾರ. ಹಾಗೆ ನಿರಂತರವಾಗಿ ಅವನು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದ, ನಾಮ ಜಪ ಮಾಡ್ತಾ ಇದ್ದಂತಹ ರಾಜ. ಹಾಗಾಗಿ ಸಂಪೂರ್ಣ ಪ್ರಾಮಾಣಿಕವಾಗಿ ರಾಜ್ಯಭಾರ ಮಾಡ್ತಾ ಇದ್ದಂತಹ ರಾಜ, ಎಲ್ಲೆಡೆ ಜನಪ್ರಿಯ ರಾಜನಾಗಿ ಗುರುತಿಸಿಕೊಂಡಿದ್ದವನು ಕೂಡ. ಒಂದು ದಿನ ಈ ಮಹಿಷ್ಮತಿ ಪುರಿಗೆ ನಾರದರು ಭೇಟಿ ನೀಡ್ತಾರೆ. ಇಂದ್ರಸೇನ ತನ್ನ ಒಡ್ಡೋಲಗವನ್ನ ನಡೆಸ್ತಾ ಇರ್ತಾನೆ. ಅಂದ್ರೆ ಮಂತ್ರಿ ಸೇನಾಧಿಪತಿಗಳು ಆಪ್ತರೇಷ್ಟರಿಂದ ಆ ಸಭೆ ನಡೀತಾ ಇರುತ್ತೆ. ಅಲ್ಲಿ ರಾಜ್ಯಕ್ಕೆ ಬೇಕಾದಂತಹ ಹಾಗೆ ರಾಜನಿಂದ ಆಗಬೇಕಾಗಿರುವಂತಹ ಕಾರ್ಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾರದರು ಆ ಸಭೆಯನ್ನ ಪ್ರವೇಶ ಮಾಡ್ತಾರೆ. ಅಲ್ಲಿ ಮಹಾರಾಜ ಇಂದ್ರಸೇನ ನಾರದರನ್ನ ಬರಮಾಡ್ಕೊಳ್ತಾನೆ. ಮತ್ತೆ ಆ ಮುನಿಗಳು ಬಂದಂತಹ ಕಾರಣವನ್ನು ಕೂಡ ಕೇಳ್ಕೊಳ್ತಾನೆ. ಆಗ ನಾರದರು ರಾಜ್ಯದಲ್ಲಿರುವಂತಹ 7 ಅಂಗಗಳು ಸಮೃದ್ಧವಾಗಿದೆಯೇ ಅಂತ ಕೇಳ್ತಾರೆ. ಇಲ್ಲಿ ಒಂದು ಸಾಮ್ರಾಜ್ಯದಲ್ಲಿ ಇರುವಂತಹ 7 ಅಂಗಗಳು ಅಂತ ಹೇಳಿದ್ರೆ ಸ್ವತಃ ರಾಜ, ಅವನ ಮಂತ್ರಿವರ್ಗದವರು, ಅವನ ಖಜಾನೆ, ಅವನ ಮಿಲಿಟರಿ ಪಡೆಗಳು, ಮತ್ತೆ ಅವನ ಮಿತ್ರರು, ಹಾಗೆ ಸಾಮ್ರಾಜ್ಯದಲ್ಲಿ ಇರುವಂತಹ ಪುರೋಹಿತರು, ಇನ್ನು ಅವನು ಮಾಡುವಂತಹ ದಾನ ಧರ್ಮಾದಿಗಳು, ಮತ್ತೆ ಪ್ರಜೆಗಳು. ಈ 7 ಅಂಗಗಳು ಸಮರ್ಪಕವಾಗಿದೆಯಾ ಅಂತ ಹೇಳಿ ಕೇಳ್ತಾನೆ. ಆಗ ರಾಜ ಭಗವಂತನ ಕೃಪೆಯಿಂದ ಎಲ್ಲವೂ ಕೂಡ ಸಮರ್ಪಕವಾಗಿ ನಡೀತಾ ಇದೆ ಅಂತ ಹೇಳ್ತಾನೆ. ಅದಕ್ಕಾಗಿನೇ ಸಂತೃಪ್ತಿಯ ಜೀವನವನ್ನ ನಡೆಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ನಾರದರಿಗೆ ನಿವೇದನೆ ಮಾಡಿಕೊಳ್ತಾನೆ. ಆದರೆ ನಾರದರು ಆತನಿಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ತಾರೆ. ಏನಂದ್ರೆ, ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯಮಲೋಕದಲ್ಲಿ ಈ ಇಂದ್ರಸೇನ ರಾಜನ ತಂದೆ ಇದ್ದದ್ದನ್ನ ನಾರದರು ನೋಡಿರ್ತಾರೆ. ಆ ಯಮಲೋಕದಲ್ಲಿ ಇದ್ದಂತಹ ಅವನ ತಂದೆಯ ವಿಚಾರವಾಗಿ ನಾರದರು ಅಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಇಂದ್ರಸೇನನಿಗೆ ನಾರದರು ಹೇಳ್ತಾರೆ, ಯಮಲೋಕಕ್ಕೆ ಹೋದಾಗ ನಿನ್ನ ತಂದೆ ನನ್ನ ಜೊತೆ ಮಾತಾಡಿ ಒಂದು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಏನಂದ್ರೆ, ಮಹಿಷ್ಮತಿಯ ಅಧಿಪತಿಯಾದಂತಹ ನನ್ನ ಮಗನಿಗೆ ಒಂದು ವಿಚಾರವನ್ನ ತಿಳಿಸ್ಕೊಡಿ. ಯಾಕೆಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮಗಳಿಂದ ನಾನು ಯಮರಾಜನ ರಾಜ್ಯದಲ್ಲಿ ವಾಸಿಸುವಂತಹ ಒಂದು ಪರಿಸ್ಥಿತಿ ನನಗೆ ಬಂದಿದೆ. ಹಾಗಾಗಿ ನನಗೆ ಈ ನರಕಲೋಕದಿಂದ ಮುಕ್ತಿ ಸಿಕ್ಕಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನನ್ನ ಮಕ್ಕಳು ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಇಲ್ಲಿ ನಾರದರ ಮಾತು ಮಹಾರಾಜನಿಗೆ ಅರ್ಥ ಆಗಲ್ಲ. ಅದನ್ನ ಬಿಡಿಸಿ ಹೇಳಿ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ನಿನ್ನ ತಂದೆ ಯಮಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮಗನಾಗಿ ನಿನ್ನ ಕರ್ತವ್ಯವನ್ನು ನೀನು ಪರಿಪಾಲನೆ ಮಾಡಿಲ್ಲ. ಅದೇನಂದ್ರೆ, ದಾನ ಧರ್ಮಾದಿಗಳ ವಿಚಾರದಲ್ಲಿ ಇನ್ನೂ ಕೂಡ ಸ್ವಲ್ಪ ಜಿಪುಣನಾಗಿದ್ದಿ. ಅದರಲ್ಲೂ ಈ ಪಿತೃಪಕ್ಷದಲ್ಲಿ ಬರುವಂತಹ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು. ಈ ದಿನ ಉಪವಾಸ ಇರಬೇಕು ನೀನು. ಜೊತೆಗೆ ಹೇರಳವಾಗಿ ದಾನ ಧರ್ಮಾದಿಗಳನ್ನ ನಿಷ್ಕಲ್ಮಶ ಹೃದಯದಿಂದ ಮಾಡಬೇಕು. ಆಗ ನಿನ್ನ ಪೂರ್ವಜರಿಗೆ ಮುಕ್ತಿ ಸಿಕ್ಕತ್ತೆ. ಇದರಿಂದ ನಿನಗೆ ಬಂದಂತಹ ಪಿತೃಬಾಧೆಗಳು ಕೂಡ ನಿವಾರಣೆಯಾಗತ್ತೆ ಅನ್ನುವಂತಹ ವಿಚಾರವನ್ನ ನಾರದರು ತಿಳಿಸಿಕೊಡ್ತಾರೆ. ಹಾಗಾಗಿ ನಾರದರ ಮಾರ್ಗದರ್ಶನದಂತೆ ಮಹಾರಾಜ ಏಕಾದಶಿಯನ್ನ ಆಚರಣೆ ಮಾಡಲಿಕ್ಕೆ ಉಪಕ್ರಮಿಸ್ತಾನೆ. ಇಲ್ಲಿ ಏಕಾದಶಿಯ ಹಿಂದಿನ ದಿನ ಅಂದ್ರೆ ದಶಮಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಭಗವಂತನಿಗೆ ಸೇವೆಯನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮಧ್ಯಾಹ್ನದಲ್ಲಿ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿ ಪೂರ್ವಜರಿಗೆ ತಿಲತರ್ಪಣವನ್ನ ಕೊಡ್ತಾನೆ. ಹಾಗೆ ಆ ದಿನ ಒಮ್ಮೆ ಮಾತ್ರ ಊಟ ಮಾಡಿ ರಾತ್ರಿ ಉಪವಾಸ ಇರ್ತಾನೆ, ನೆಲದ ಮೇಲೆ ಮಲಗ್ತಾನೆ. ಇನ್ನು ಏಕಾದಶಿಯ ವ್ರತವನ್ನ ಮರುದಿನ ಪರಿಪಾಲನೆ ಮಾಡೋದಾಗಿ ಪ್ರತಿಜ್ಞೆಯನ್ನ ಕೈಗೊಳ್ತಾನೆ. ಅಂದ್ರೆ ಏಕಾದಶಿಯ ದಿನ ಉಪವಾಸ ಇರುವಂಥದ್ದು, ವಿಷ್ಣು ಪೂಜೆಯನ್ನ ಮಾಡುವಂಥದ್ದು, ಹಾಗೆ ಎಲ್ಲ ಇಂದ್ರಿಯಗಳ ಆನಂದವನ್ನ ತ್ಯಜಿಸುವಂಥದ್ದು, ಇದನ್ನ ಏಕಾದಶಿಯ ದಿನ ಮಾಡಬೇಕು. ಹಾಗಾಗಿ ಆ ದಶಮಿಯ ದಿನವೇ ಪವಿತ್ರ ಸಾಲಿಗ್ರಾಮ ಶಿಲೆಯ ಮುಂದೆ ನಿಂತು ಏಕಾದಶಿಯ ನಿಯಮಗಳನ್ನ ನಿಬಂಧನೆಗಳನ್ನ ಅನುಸರಣೆ ಮಾಡ್ತೇನೆ, ನನ್ನ ಪೂರ್ವಜರಿಗೆ ಮುಕ್ತಿಯನ್ನ ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ
ಅಗ್ನಿಗೆ ಪವಿತ್ರ ತುಪ್ಪವನ್ನ ಅರ್ಪಿಸಿ ಪಿತೃಗಳಿಗೆ ತರ್ಪಣವನ್ನ ನೀಡ್ತಾನೆ. ಇದೇ ಪಿತೃಪಕ್ಷದ ಆಚರಣೆಯಾಗಿ ಮುಂದುವರಿಯುತ್ತೆ. ನಂತರ ಅನ್ನದಾನವನ್ನು ಮಾಡ್ತಾನೆ. ಯಥೋಚಿತವಾಗಿ ದಾನಾದಿಗಳನ್ನು ಕೂಡ ಮಾಡುವ ಬಗ್ಗೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾನೆ. ಹಾಗಾಗಿ ತಮ್ಮ ಪೂರ್ವಜರಿಗೆ ಮಾಡಿರುವಂತಹ ಈ ತಿಲತರ್ಪಣ ಪಿಂಡ ಪ್ರದಾನ ಏನಿದೆ, ಇದರಿಂದ ಆತನ ಮನಸ್ಸು ತುಂಬಾ ಸಂತೋಷಗೊಳ್ಳುತ್ತೆ. ಜೊತೆಗೆ ರಾತ್ರಿಯಲ್ಲಿ ಶ್ರೀ ಕೇಶವ ದೇವರ ಬಳಿಯಲ್ಲೇ ಜಾಗೃತರಾಗಿ ಇರ್ತಾನೆ. ಆ ದಿನ ಉಪವಾಸವನ್ನ ಅನುಸರಣೆ ಮಾಡಿ ಮರುದಿನ ದ್ವಾದಶಿಯಂದು ಹರಿಭಕ್ತರನ್ನೆಲ್ಲ ಆಹ್ವಾನಿಸಿ ಅವರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾನೆ. ನಂತರ ಆ ದಿನ ಕೂಡ ಯಥೋಚಿತವಾಗಿ ದಾನ ಧರ್ಮಾದಿ ಕಾರ್ಯಗಳನ್ನು ಮಾಡ್ತಾನೆ. ಹಾಗಾಗಿ ಕಟ್ಟುನಿಟ್ಟಾಗಿ ಇಂದಿರಾ ಏಕಾದಶಿಯ ದಿನ ಉಪವಾಸವನ್ನ ಆಚರಣೆ ಮಾಡಿದ್ರಿಂದ ಮಹಾರಾಜನ ತಂದೆ ನರಕದಿಂದ ಪಿತೃಲೋಕಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಯಿತು ಅನ್ನುವಂಥ ಒಂದು ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ತಿಳಿಸಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಇಲ್ಲಿ ಇಂದ್ರಸೇನ ಮಹಾರಾಜ ನಾರದರ ಅಂದ್ರೆ ಮಹಾ ಋಷಿಗಳವರು ಅವರ ಒಂದು ಆದೇಶವನ್ನ ಪರಿಪಾಲನೆ ಮಾಡಿ ಈ ಪಿತೃಪಕ್ಷದಲ್ಲಿ ಬಂದಂತಹ ಇಂದಿರಾ ಏಕಾದಶಿಯನ್ನ ಬಹಳ ನಿಷ್ಠೆಯಿಂದ ಅನುಸರಣೆ ಮಾಡ್ದ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಅವನ ತಂದೆ ನರಕದಿಂದ ಸ್ವರ್ಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಪುಷ್ಪವೃಷ್ಟಿಯಾಯಿತು. ಹಾಗೆ ಸಾಕ್ಷಾತ್ ಭಗವಂತನೇ ಆತನ ತಂದೆಯನ್ನ ಸ್ವರ್ಗದೆಡೆಗೆ ಕರ್ಕೊಂಡೋಗ್ತಾ ಇರುವಂತಹ ಒಂದು ವಿಚಿತ್ರ ಅನುಭವವನ್ನು ಕೂಡ ಅವನು ಕಾಣಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ವಿಚಾರವನ್ನ ಇಲ್ಲಿ ತಿಳಿಸಿದ್ದಾರೆ. ಹಾಗಾಗಿನೇ ಇಂದಿರಾ ಏಕಾದಶಿಯನ್ನ ಅನುಸರಣೆ ಮಾಡಿದ್ರಿಂದ ಮಹಿಷ್ಮತಿಯ ರಾಜನಿಗೆ ಯಾವುದೇ ರೀತಿಯ ತೊಂದರೆಗಳು ಬರಲಿಲ್ಲ. ಹಾಗೆ ಇಂದ್ರಸೇನ ತನ್ನ ರಾಜ್ಯವನ್ನ ಅಡೆತಡೆಗಳಿಲ್ಲದೆ ಆಳಿದ ಅನ್ನುವಂಥ ವಿಚಾರ. ಕಾಲಾಂತರದಲ್ಲಿ ರಾಜ್ಯವನ್ನ ತನ್ನ ಮಗನಿಗೆ ಹಸ್ತಾಂತರಿಸಿ ವೈಕುಂಠದ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹಿಂದಿರುಗಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಕೃಷ್ಣ ಪರಮಾತ್ಮ ಹೇಳೋ ರೀತಿಯಲ್ಲಿ ಈ ಪಿತೃಪಕ್ಷದಲ್ಲಿ ಬರುವಂತಹ ಇಂದಿರಾ ಏಕಾದಶಿಯ ಮಹಿಮೆಯನ್ನ ಕೇಳೋದ್ರಿಂದ, ಅದನ್ನ ಅನುಸರಣೆ ಮಾಡೋದ್ರಿಂದ, ಹಾಗೆ ಉಪವಾಸ ವ್ರತವನ್ನ ನಿಷ್ಠೆಯಿಂದ ಯಾರು ಅನುಸರಣೆ ಮಾಡ್ತಾರೋ ಅಂಥವ್ರಿಗೆ ತಾವು ಮಾಡಿರುವಂತಹ ಪಾಪಗಳಿಂದ ಮುಕ್ತಿ ಸಿಕ್ಕತ್ತೆ. ಹಾಗೆ ಈ ದಿನ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿರುವಂಥವ್ರು ಶಾಶ್ವತವಾಗಿ ಪರಮಾತ್ಮನ ಬಳಿಗೆ ಹಿಂದಿರುಗ್ತಾರೆ. ಜೊತೆಗೆ ಅವರ ಪೂರ್ವಜರು ಮಾಡಿರುವಂತಹ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ನಿವಾರಣೆಯಾಗತ್ತೆ. ಪಿತೃಗಳನ್ನ ಸದ್ಗತಿ ತೋರಿಸಲಿಕ್ಕೆ ಇದೊಂದು ಅತ್ಯುತ್ತಮವಾದಂತಹ ಮಾರ್ಗ ಅನ್ನುವಂಥ ವಿಚಾರವನ್ನ ಇಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಈ ಇಂದಿರಾ ಏಕಾದಶಿಯ ಆಚರಣೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗಾಗಿ ಈ ದಿನ ವಿಷ್ಣುವಿನ ಆರಾಧನೆಗೆ ಸಂಪೂರ್ಣವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ವಿಷ್ಣುವಿನ ಅನುಗ್ರಹವನ್ನ ಪಡೀಲಿಕ್ಕೆ ಈ ದಿನ ಉಪವಾಸ ವ್ರತವನ್ನ ಅನುಸರಣೆ ಮಾಡಿ. ಒಂದು ವೇಳೆ ಉಪವಾಸ ವ್ರತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾತ್ವಿಕ ಆಹಾರವನ್ನ, ಹಣ್ಣು ಹಂಪಲಗಳನ್ನು ಸೇವನೆ ಮಾಡುವಂಥದ್ದು. ಹಾಗೆ ಈ ದಿನದ ಆಹಾರದಲ್ಲಿ ಅಕ್ಕಿಯನ್ನ, ಈರುಳ್ಳಿ, ಬೆಳ್ಳುಳ್ಳಿಯನ್ನ, ಮದ್ಯವನ್ನ, ಮಾಂಸವನ್ನ ತೆಗೆದುಕೊಳ್ಬಾರ್ದು. ಇದನ್ನ ಸ್ವಲ್ಪ ಕಟ್ಟುನಿಟ್ಟಾಗಿ ಅನುಸರಣೆ ಮಾಡುವಂಥದ್ದು. ಹಾಗೆ ಪಿತೃಪಕ್ಷದಲ್ಲಿ ಈ ಏಕಾದಶಿಯನ್ನ ಆಚರಣೆ ಮಾಡ್ತಾ ಇರೋದ್ರಿಂದ ಈ ದಿನ ವಿಶೇಷವಾಗಿ ಪಿತೃಗಳಿಗೆ ನಾವು ಮಾಡುವಂತಹ ಏಕಾದಶಿಯ ವ್ರತ ಅನುಕೂಲ ಆಗತ್ತೆ ಅನ್ನುವಂಥ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಂಡು ಇದನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನದ ಏಕಾದಶಿ ಅಪರಾಹ್ನ 4:22 ಇರುವಂಥದ್ದು. ಅಷ್ಟರೊಳಗೆ ನೀವು ಏಕಾದಶಿಯ ವ್ರತಕ್ಕೆ ಸಂಬಂಧಪಟ್ಟಂತಹ ಪೂಜಾದಿಗಳನ್ನ ಆರಂಭ ಮಾಡ್ಕೊಳ್ಳಿ. ಜೊತೆಗೆ ರಾತ್ರಿ ಜಾಗರಣೆಯನ್ನ ಮಾಡುವಂಥದ್ದು. ಇನ್ನು ದ್ವಾದಶಿ ಮುಕ್ತಾಯ ಆಗುವಂಥದ್ದು ನಾಳೆ ಸಂಜೆ 4:47 ಅಲ್ಲಿಯವರೆಗೂ ಪಾರಣ ಸಮಯ ಇರುತ್ತೆ. ಇದನ್ನ ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನೀವು ಮಾಡಬೇಕಾಗಿರುವಂತಹ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಮನೆಯನ್ನ ಸ್ವಲ್ಪ ಗಂಗಾ ಜಲದಿಂದ ಅಥವಾ ಗೋಮೂತ್ರದಿಂದ ಸಾರಿಸಿ ಶುದ್ಧೀಕರಿಸುವಂಥದ್ದು. ಜೊತೆಗೆ ಈ ದಿನ ವಿಷ್ಣುವಿಗೆ ವಿವಿಧ ರೀತಿಯ ಹೂಗಳಿಂದ, ಅಕ್ಷತೆಯಿಂದ ಪೂಜೆ ಮಾಡುವಂಥದ್ದು. ಇನ್ನು ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ ಮಾಡಬೇಕು. ಹಾಗೆ ವಿಷ್ಣುವಿಗೆ ಈ ದಿನ ತುಪ್ಪದ ದೀಪಗಳನ್ನ ಹಚ್ಚುವಂಥದ್ದು. ಜೊತೆಗೆ ವಿಷ್ಣುವಿಗೆ ಸಿಹಿಯನ್ನು ನೈವೇದ್ಯ ಮಾಡಿ ವಿಷ್ಣುವಿಗೆ ಅರ್ಪಿಸುವಂಥದ್ದು. ನಂತರ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳ್ಕೊಳ್ಬೇಕು. ಈ ದಿನ ಮರೆಯದೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಬೇಕು, ಇಲ್ಲ ಒಮ್ಮೆ ಕೇಳಿಸ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿ ಇರುವಂಥದ್ದು. ಏಕೆಂದ್ರೆ ವಿಷ್ಣುವನ್ನ ಪಠಣ ಮಾಡುವಂಥದ್ದು ತುಂಬಾ ಪ್ರಯೋಜನಕಾರಿಯಾಗಿರುವಂಥದ್ದು ಈ ದಿನದಲ್ಲಿ. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ
ಮಂತ್ರವನ್ನ 108 ಬಾರಿ ಈ ದಿನ ಜಪದ ರೀತಿಯಲ್ಲಿ ಪಠಣ ಮಾಡಿಕೊಳ್ಬೇಕು. ಇನ್ನು ಈ ದಿನ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅನ್ನುವಂಥ ಮಂತ್ರವನ್ನು ಕೂಡ ಹೇಳ್ಕೊಳ್ಬೇಕು. ಹಾಗೆ ಈ ದಿನ ಮಧ್ಯಾಹ್ನದ ಸಮಯಕ್ಕೆ ಅಂದ್ರೆ 12 ಗಂಟೆಯ ನಂತರಕ್ಕೆ ನೀವು ಪಿತೃಗಳಿಗೆ ಧೂಪವನ್ನು ಹಾಕುವಂಥದ್ದನ್ನು ಕೂಡ ಮಾಡಬಹುದು. ಈ ದಿನ ಪೂರ್ವಿಕರಿಗಾಗಿ ಪಿತೃಪಕ್ಷವನ್ನ ಆಚರಣೆ ಮಾಡುವಂಥದ್ದು, ಪಿತೃಗಳಿಗೆ ಪೂಜೆ ಮಾಡುವಂಥದ್ದು, ಅವರಿಗೆ ಎಡೆ ಇಡುವಂಥದ್ದು, ಅವರು ಇಷ್ಟಪಡ್ತಾ ಇದ್ದಂತಹ ವಸ್ತುಗಳನ್ನೇ ನೈವೇದ್ಯವಾಗಿ ಅವರಿಗೆ ಸಮರ್ಪಣೆ ಮಾಡುವಂಥದ್ದು ಈ ದಿನ ಮಾಡಬಹುದು. ಇವೆಲ್ಲವೂ ಕೂಡ ಪೂರ್ವಜರಿಗೆ ಶಾಂತಿ ಸಮಾಧಾನಗಳನ್ನು ನೀಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಇಂದಿರಾ ಏಕಾದಶಿಯ ದಿನ ಅನ್ನವನ್ನ, ಹಣವನ್ನ, ವಸ್ತ್ರಗಳನ್ನ ನಿರ್ಗತಿಕರಿಗೆ ದಾನ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಮಾಡುವಂತಹ ದಾನ ಭೌತಿಕ ಸುಖವನ್ನ ಪಡೀಲಿಕ್ಕೆ, ವಿಷ್ಣು ಸಾಯುಜ್ಯವನ್ನ ಪಡ್ಕೊಳ್ಳಿಕ್ಕೆ ನಮಗೆ ರಹದಾರಿಯಾಗಿರುತ್ತೆ ಅನ್ನುವಂಥ ಒಂದು ಅಂಶ ಕೂಡ ಇದೆ. ಹಾಗಾಗಿ ಈ ದಿನ ನಾವು ವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ, ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಪಿತೃಗಳ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ಪಿತೃಗಳ ಆತ್ಮಕ್ಕೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ವ್ರತವನ್ನ ಆಚರಣೆ ಮಾಡಿ ಈ ದಿನ ಪಿತೃಗಳನ್ನ ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಸಂಪ್ರದಾಯದಂತೆ ಈ ಪಿತೃಪಕ್ಷವನ್ನ ಈ ದಿನ ಕೂಡ ಆಚರಣೆ ಮಾಡಿ. ನಿಮ್ಮ 7 ತಲೆಮಾರುಗಳ ಹಿಂದಿನ ಪೂರ್ವಜರು ಕೂಡ ಪಾಪಗಳಿಂದ ಮುಕ್ತರಾಗ್ತಾರೆ. ಹಾಗಾಗಿನೇ ಈ ಇಂದಿರಾ ಏಕಾದಶಿ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಏಕಾದಶಿ. ಈ ದಿನ ಅತ್ಯುತ್ತಮವಾಗಿರುವಂಥದ್ದು. ಹಲವು ಯೋಗಗಳು ರೂಪುಗೊಳ್ಳುವಂತಹ ಸಂದರ್ಭ ಇರೋದ್ರಿಂದ ಈ ದಿನ ನಿಮ್ಮ ಪಿತೃಪಕ್ಷದ ಆಚರಣೆ ಸಂಪನ್ನವಾಗುತ್ತೆ. ಪಿತೃಗಳು ತೃಪ್ತರಾಗ್ತಾರೆ. ಹಾಗೆ ಪೂರ್ವಜರ ಸಂಪೂರ್ಣ ಆಶೀರ್ವಾದ ಸಿಕ್ಕತ್ತೆ, ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಶಾಸ್ತ್ರಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಪಿತೃದೋಷದಿಂದ ಮುಕ್ತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಂದಿರಾ ಏಕಾದಶಿಯ ದಿನ ನಾವು ಪಿತೃಗಳನ್ನ ಹಾಗೆ ವಿಷ್ಣುವನ್ನ ಏಕಕಾಲಕ್ಕೆ ಅಂದ್ರೆ ಅದೇ ದಿನದಲ್ಲಿ ಪೂಜೆಯನ್ನ ಮಾಡಿ ಸ್ಮರಣೆ ಮಾಡಿ ಪಿತೃಗಳಿಗೆ ಸದ್ಗತಿ ಸಿಕ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ಇದೊಂದು ಬಹಳ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಆಚರಣೆ ಮಾಡುವಂತಹ ಒಂದು ಏಕಾದಶಿ. ಇದನ್ನ ಅನುಸರಣೆ ಮಾಡಿ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ. ನಿಮಗೂ ಕೂಡ ಜೀವನದಲ್ಲಿ ನೆಮ್ಮದಿಯ ಜೀವನ, ಆರೋಗ್ಯಪೂರ್ಣವಾದಂತಹ ಜೀವನ ಪ್ರಾಪ್ತಿಯಾಗುತ್ತೆ ಪಿತೃಗಳ ಆಶೀರ್ವಾದದ ಮೂಲಕ. ಇದು ನಿಮ್ಮ ವೈಯಕ್ತಿಕ ಬದುಕಿಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನೇ ತರುತ್ತೆ. ಹಾಗಾಗಿ ಪಿತೃಪಕ್ಷದಲ್ಲಿ ಬರುವಂತಹ ಇಂದಿರಾ ಏಕಾದಶಿಯನ್ನ ಆಚರಣೆ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ಕಿರಿಕಿರಿಗಳಾಗುವಂತಹ ಸಂದರ್ಭಗಳೇ ಹೆಚ್ಚಾಗಿರುತ್ತೆ. ವಾಗ್ವಾದಗಳು ನಡೀಬಹುದು, ವಾದ ಪ್ರತಿವಾದಗಳು ಈ ದಿನ ಇರುವಂಥದ್ದಿದೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಈ ದಿನ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಸುಖ ಸ್ಥಾನದಲ್ಲಿ ಚಂದ್ರ ಇದ್ರೂ ಕೂಡ ಸುಖದಿಂದ ವಂಚಿತರಾಗುವಂಥದ್ದು ಎಲ್ಲ ಇದೆ. ಆದರೆ ಅನುಭವಿಸುವಂಥ ಯೋಗ ಮಾತ್ರ ಈ ದಿನ ನಿಮಗೆ ಕಡಿಮೆ ಇರುವಂಥದ್ದು. ಹಾಗೆ ಯಾವುದೇ ಹಣದ ವಿಚಾರವಾಗಿ, ಹಣ ಹೂಡಿಕೆ ಇರ್ಬೋದು, ಸ್ಥಿರಾಸ್ತಿ ಖರೀದಿ ಇತ್ಯಾದಿಗಳ ಬಗ್ಗೆ ಏನಾದರೂ ಆಲೋಚನೆಗಳಿದ್ರೆ ಅದನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಎಲ್ಲೋ ಒಂದು ಕಡೆ ಮನಸ್ತಾಪ, ಎಲ್ಲೋ ಒಂದು ಕಡೆ ಬೇಸರ, ಜಿಗುಪ್ಸೆ ಆಗುವಂಥದ್ದು ಕೂಡ ಇದೆ. ಇನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ವಿಚಾರಗಳಿರಲಿ, ಒಳ್ಳೆಯ ಕಾರ್ಯಗಳಿರಲಿ, ದಾನ ಧರ್ಮಾದಿಗಳಾಗಲಿ ನಿಮಗೆ ಸ್ವಲ್ಪ ಶ್ರೇಯಸ್ಸನ್ನು, ಅಷ್ಟೇ ನೆಮ್ಮದಿಯನ್ನು ಕೂಡ ತಂದು ಕೊಡುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಬರುವಂತಹ ಅವಕಾಶಗಳು, ಅದೃಷ್ಟದ ರೂಪದಲ್ಲಿ ಬರುವಂತಹ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ವಿದ್ಯಾರ್ಥಿಗಳು ಈ ವಿಚಾರವನ್ನು ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಬರುವಂತಹ ಆಪರ್ಚುನಿಟೀಸ್ ಏನಿದೆ ಅದು ನಿಮ್ಮ ಜೀವಿತದ ಕಾಲದಲ್ಲಿ ಒಂದೇ ಸಲ ಬರುವಂಥದ್ದು. ಇದು ಲೈಫ್ ಟೈಮ್ ಆಪರ್ಚುನಿಟಿ ಬರುವಂತಹ ಸಂದರ್ಭ. ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಥೇಚ್ಛವಾಗಿ ನಿಮ್ಮಲ್ಲಿರುವಂಥದ್ದನ್ನು ದಾನ ಮಾಡುವಂಥದ್ದು, ಏನೂ ಇಲ್ಲ ಅಂತ ಹೇಳಿದ್ರೆ 4 ಜನರಿಗೆ ಬುದ್ಧಿವಾದವನ್ನು, ತಿಳುವಳಿಕೆಯನ್ನು ಹೇಳುವಂಥದ್ದು. ಹಾಗೆ ಯಾವುದೇ ತಪ್ಪುಗಳನ್ನು ಮಾಡದಂತೆ ಈ ದಿನ ಭಗವಂತನಲ್ಲಿ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಭಗವಂತನ ಪ್ರೇರೇಪಣೆಯಂತೆ ಈ ದಿನ, ಈ ಏಕಾದಶಿ ಏನಿದೆ ಇದು ನಿಮಗೆ ಸಂಪನ್ನವಾಗುತ್ತೆ. ಒಳ್ಳೆಯ ಅನುಕೂಲತೆಗಳು ಉಂಟಾಗುವಂತೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.
ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ತೃಪ್ತಿ ಇದೆ. ಅದರಲ್ಲೂ ತುಂಬ ಆಸಕ್ತಿಯಿಂದ ಮಾಡುವಂತಹ ಕೆಲಸ, ಅದರಿಂದ ಬರುವಂತಹ ಫಲಿತಾಂಶ ನಿಮಗೆ ತುಂಬ ಹೊಂದಿಕೆಯಾಗುತ್ತೆ. ಅಂದರೆ ನಿಮ್ಮ ಮನಸ್ಥಿತಿನೇ ಈ ದಿನ ಯಾವುದೇ ಒಂದು ಫಲಿತಾಂಶ ಬಂದರೂ ಅದಕ್ಕೆ ಹೊಂದಿಕೊಳ್ಳುವಂಥ ಒಂದು ಮನಸ್ಥಿತಿ. ಹಾಗಾಗಿನೇ ಹೊಂದಾಣಿಕೆ ಇರೋದ್ರಿಂದಲೇ ಈ ದಿನ ನಿಮಗೆ ತುಂಬ ಅರ್ಥಗರ್ಭಿತವಾಗಿರುತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ಒಳ್ಳೆಯ ಫಲವನ್ನು ತೋರಿಸುವಂಥದ್ದು. ಅದಕ್ಕಾಗಿಯೇ ಹಣದ ವಿಚಾರದಲ್ಲಾಗಲಿ ಉದ್ಯೋಗದ ವಿಚಾರದಲ್ಲಾಗಲಿ ಈ ದಿನ ನಿಮಗೆ ತುಂಬ ಬಲ ಇರುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಸಾಮಾಜಿಕ ಸಂಬಂಧ ಗಟ್ಟಿಗೊಳ್ಳುವಂಥ ಸಂಬಂಧ ಕೂಡ ಇದೆ. ಅಂದರೆ ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಪ್ರೀತಿ ಪ್ರೇಮದ ವಿಚಾರವಾಗಲಿ ಈ ದಿನ ಎಲ್ಲವನ್ನ ಮರೆತು ಹೊಂದಾಣಿಕೆಯತ್ತ ಹೋಗ್ತೀರಿ. ಅವರ ಗೆಳೆತನವನ್ನು ಬಯಸ್ತೀರಿ ಈ ದಿನ. ಅದಕ್ಕಾಗಿಯೇ ಕೆಲವೊಂದು ವಿಶೇಷ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ಇದೆ. ಕೆಲವರಿಗೆ ಉಡುಗೊರೆ ಕೊಡುವಂಥದ್ದು, ಕೆಲವರಿಗೆ ನೆರವಾಗುವಂಥದ್ದು, ಕೆಲವರಿಗೆ ಸಾಂತ್ವನದ ಮಾತುಗಳನ್ನು ಹೇಳುವಂಥದ್ದು. ಒಟ್ಟಾರೆ ಈ ಗೆಳೆತನ ಫ್ರೆಂಡ್ಶಿಪ್ ಅನ್ನುವಂಥದ್ದು ಈ ದಿನ ನಿಮಗೆ ತುಂಬ ವಿಶೇಷವಾದಂಥ ವಿಚಾರವಾಗಿರುತ್ತೆ. ಹಾಗೆ ಈ ದಿನ ನೀವು ದೀರ್ಘಾವಧಿಯಲ್ಲಿ ಹಣವನ್ನು ಹೂಡಿಕೆ ಮಾಡುವಂಥದ್ದು, ಸ್ಥಿರಾಸ್ತಿಯ ವಿಚಾರವಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥ ಪ್ರಸ್ತಾವನೆಗಳು ಏನಾದರೂ ಇದ್ದರೆ ಅದರಲ್ಲಿ ಮುಂದುವರಿರಿ. ಈ ದಿನದ ನಿರ್ಧಾರ ನಿಮಗೆ ಸ್ಥಿರವಾಗಿರುವಂತಹ ಶಾಶ್ವತವಾಗಿರುವಂಥ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಅದರಲ್ಲೂ ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹೊಗಳಿಕೆಯ ಮಾತಿಗೆ ಮರುಳಾಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಈ ದಿನ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ವ್ಯವಹಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಡಬಹುದು. ವ್ಯಾಪಾರದಲ್ಲಿ ಹಾಗೆ ನೀವು ಮಾಡುವಂಥ ಉದ್ಯೋಗದಲ್ಲೂ ಕೂಡ ಮಿಶ್ರ ಫಲಗಳನ್ನು ಕಾಣುವಂಥ ದಿನ ಇದು. ಅದರಲ್ಲೂ ಧನಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ಬರಬೇಕಾದಂಥ ಹಣ ಬರಲ್ಲ. ಹಣದ ವಿಚಾರವಾಗಿ ಮನೆಯಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು ಇದೆ. ಇನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಂಪಾದನೆ ಇಲ್ಲ, ನಿಮ್ಮ ಪ್ರತಿಭೆಯನ್ನು ಗುರುತಿಸುವಂಥವರಿಲ್ಲ. ಹಾಗಾಗಿ ಈ ದಿನ ಸಾಮಾನ್ಯರಲ್ಲಿ ತೀರಾ ಸಾಮಾನ್ಯರಾಗಿ ಇರಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರುವಂಥದ್ದು ಇದೆ. ಹಾಗೆ ಈ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ. ಅದರಲ್ಲೂ ಅಧಿಕಾರಿ ವರ್ಗದವರಿಂದ ಕಿರಿಕಿರಿ, ಏನೋ ಕಾನೂನಿನ ಪರಿಪಾಲನೆಯಲ್ಲಿ ನೀವು ಮಾಡುವಂಥ ಲೋಪದಿಂದ ಕಿರಿಕಿರಿ ಉಂಟಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ಮನಸ್ಸಿಗೆ ತೀವ್ರವಾದ ಒತ್ತಡವನ್ನು ಅನುಭವಿಸುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ದೈನಂದಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ವಾರ್ಥ ಅನ್ನುವಂಥದ್ದು ಕಾಣುತ್ತೆ. ಹಾಗಾಗಿ ಬೇರೆಯವರ ಒಂದು ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಅಸಡ್ಡೆ ತೋರಿಸುವಂಥದ್ದು, ಹಾಗೆ ಮಾತಿನಲ್ಲೂ ಕೂಡ ಈ ದಿನ ಸ್ವಲ್ಪ ಪ್ರಖರತೆಯಾಗಿ ಇರುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ಈ ದಿನ ನೀವು ಕೆಲಸದ ಮೇಲೆ ಸಂಪೂರ್ಣವಾಗಿ ನಿಗಾ ಇಡುವಂಥದ್ದು, ಜೊತೆಗೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮನೋಭಾವವನ್ನು ನೀವು ಹೆಚ್ಚಾಗಿ ತೋರಿಸಬೇಕಾಗತ್ತೆ. ಹಾಗೆ ಕೆಲವೊಂದು ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳಿದೆ, ಅದನ್ನು ಈ ದಿನ ನೀವು ಮಾಡಲೇಬೇಕಾಗತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ವಾದಗಳಿಗೆ ಆಸ್ಪದ ಕೊಡಬೇಡಿ. ಅದರ ಬದಲು ಸ್ವಲ್ಪ ವಿವೇಚನೆಯಿಂದ ಇರಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ಸ್ವಲ್ಪ ಸಮಾಧಾನದಿಂದ ಇರಿ, ಮೌನವಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಹಾಗಾಗಿ ಜನ್ಮ ರಾಶಿಯಲ್ಲೇ ಈ ದಿನ ಚಂದ್ರ ಇರೋದ್ರಿಂದ ಬಹಳ ವಿಶೇಷವಾದ ಅನುಭವಗಳು ಉಂಟಾಗುವಂಥದ್ದು, ಬಹಳ ಅನಿರೀಕ್ಷತೆಗಳು ನಿಮಗೆ ದೊರಕುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಎಲ್ಲವೂ ಕೂಡ ಆಶ್ಚರ್ಯಕರವಾದ ರೀತಿಯಲ್ಲೇ ಫಲಿತಾಂಶವನ್ನು ತರುವಂಥದ್ದಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಸಂದರ್ಭಗಳಿದು. ಹಾಗೆ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ನೇಹಿತರೊಂದಿಗಾಗಲಿ ಅಥವಾ ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ ಈ ದಿನ ಕಮ್ಯುನಿಕೇಷನ್ ಚೆನ್ನಾಗಿದೆ, ಸಂವಹನ ಚೆನ್ನಾಗಿದೆ. ನೀವು ಏನು ಹೇಳಬೇಕೋ ಅದನ್ನು ಬಹಳ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ನೇರವಾಗಿ ಹೇಳುವಂತಹ ಒಂದು ದಾಷ್ಟಿಕದ ಗುಣ ಈ ದಿನ ನಿಮ್ಮಲ್ಲಿ ಕಾಣಿಸುತ್ತೆ.
ಇದು ನಿಮಗೆ ಹೆಚ್ಚಿನ ಪ್ರಯೋಜನವನ್ನು ಕೂಡ ನೀಡುವಂಥದ್ದು. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಎದುರಾಳಿಯ ಟೀಕೆ ಏನೇ ಇದ್ರೂ ಕೂಡ ಅದಕ್ಕೆ ಗಮನ ಹರಿಸಬೇಡಿ. ಯಾಕೆಂದರೆ ನೀವು ಮಾಡುವಂಥ ಒಳ್ಳೆಯ ಕಾರ್ಯ ಏನಿದೆ ಅದು ಡಿವಿಯೇಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿರ್ಬೋದು, ಒದಗಿ ಬಂದಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಇದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ಚಿಂತೆ ಕೂಡ ಈ ದಿನ ನಿಮಗೆ ಕಾಡ್ಬೋದು. ಸ್ವಲ್ಪ ಮನಸ್ಸಿನ ಉದ್ವೇಗ ಕೆಲವೊಮ್ಮೆ ಬಂದು ಹೋಗುವಂಥದ್ದು ಕೂಡ ಇದೆ. ಆದರೆ ಈ ದಿನ ವ್ಯವಹಾರದಲ್ಲಿ ಸ್ವಲ್ಪ ಲಾಭಾಂಶ ಇದೆ, ಪ್ರಗತಿ ಇದೆ. ಆದರೂ ಕೂಡ ಯಾವುದೋ ಒಂದು ಚಿಂತೆ ಈ ದಿನ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಮನಸ್ಸು ಅಷ್ಟೊಂದು ಫ್ರೀ ಆಗಿರಲ್ಲ. ಹಾಗಾಗಿನೇ ಈ ದಿನ ಭಗವಂತನ ಧ್ಯಾನವನ್ನು ಮಾಡ್ತಾ ಸ್ವಲ್ಪ ನಿಮ್ಮ ಮನೆ ದೇವರನ್ನು ಕೂಡ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಭಗವಂತನಿಗೆ ನಿವೇದನೆ ಮಾಡಿಕೊಳ್ಳಿ. ನಿಮ್ಮ ಕುಟುಂಬದಿಂದ, ನಿಮ್ಮ ಪೂರ್ವಜರಿಂದ ಬಂದಂತಹ ಯಾವುದೇ ರೀತಿಯ ಶಾಪಗಳಿರಲಿ, ದೋಷಗಳಿರಲಿ ನಿವಾರಣೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಕಠಿಣ ಪರಿಶ್ರಮದ ನಂತರ ನಿಮಗೆ ಯಶಸ್ಸು ಸಿಕ್ಕುವಂಥದ್ದು. ಒಂದು ಖುಷಿ ಸಿಕ್ಕಬೇಕು, ಸಂತೋಷ ಇರಬೇಕು ಅಂದರೆ ಅದರ ಹಿನ್ನೆಲೆಯಲ್ಲಿ ಈ ದಿನ ತುಂಬ ಕೆಲಸ ಮಾಡಬೇಕು, ತುಂಬ ಕಸರತ್ತು ಮಾಡಬೇಕು. ಯಾವುದೂ ಕೂಡ ನಿಮಗೆ ಸುಲಭಕ್ಕೆ ಸಿಕ್ಕಲ್ಲ ಈ ದಿನದಲ್ಲಿ. ಹಾಗೆ ಈ ದಿನ ಅನಿರೀಕ್ಷಿತ ಖರ್ಚುಗಳನ್ನು ಕೂಡ ಎದುರಿಸಬೇಕಾಗತ್ತೆ. ನೀವು ಬಯಸಿಲ್ಲ, ಆದರೂ ಕೂಡ ಅನಿವಾರ್ಯವಾಗಿ ಖರ್ಚುಗಳು ನಿಮ್ಮಿಂದ ಆಗುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನಿಮಗೆ ಬರುವಂತಹ ಆದಾಯ ಏನೇನು ಸಾಲಲ್ಲ. ಇನ್ನು ಹಣಕಾಸಿನ ವಿಚಾರವಾಗಿ ಯಾವುದೇ ಒಂದು ದೊಡ್ಡ ಆಲೋಚನೆಗಳನ್ನು ಮಾಡುವಂಥದ್ದು, ವಸ್ತುವನ್ನು ವಾಹನವನ್ನು ಖರೀದಿ ಮಾಡುವಂಥ ಒಂದು ಆಲೋಚನೆಗಳಾಗಲಿ ಇದ್ದರೆ ಅದನ್ನು 1-2 ದಿನಕ್ಕೆ ಮುಂದಕ್ಕೆ ಹಾಕಿ. ಏಕೆಂದರೆ ಆಗ ನಿಮಗೆ ಒಂದು ಮಾರ್ಗ ಸಿಕ್ಕತ್ತೆ. ಆದರೆ ಈ ದಿನದಲ್ಲಿ ಎಲ್ಲವೂ ಕೂಡ ಗೊಂದಲ ಗೋಜಲಿನಿಂದ ಕೂಡಿರುವಂಥದ್ದು. ಸ್ವಲ್ಪ ಎಚ್ಚರಿಕೆ. ಇನ್ನು ವ್ಯವಹಾರದಲ್ಲಿ ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು. ಏನೋ ಒಂದು ಬೇಸರ, ಸಣ್ಣ ವಿಚಾರವೇ ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಆಗಲ್ಲ. ಹಾಗಾಗಿ ಯಾರಿಂದಲೂ ಕೂಡ ನೀವು ಏನನ್ನ ನಿರೀಕ್ಷೆ ಮಾಡಬೇಡಿ. ಬಂದದ್ದೆಲ್ಲ ಬಂದ್ಬಿಡ್ಲಿ, ಗೋವಿಂದನ ದಯೆಯೊಂದಿದ್ರೆ ಸಾಕು ಅನ್ನುವಂಥದ್ದೇ ನಿಮ್ಮ ಒಂದು ಅಜೆಂಡಾ ಆಗಿರಬೇಕು ಈ ದಿನದಲ್ಲಿ. ಹಾಗೆ ನೀವು ಕೆಲವೊಂದು ಗುರಿಗಳನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಏಕಾಏಕಿ ನೀವೇ ಕೆಲಸಕ್ಕೆ ಕೈ ಹಾಕಬೇಡಿ. ಕೆಲವು ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಮನೆಯಲ್ಲಿರುವಂಥ ಹಿರಿಯರು ಹೇಳುವಂಥ ಸಲಹೆಯನ್ನು ಈ ದಿನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಂಡು ಅದರಂತೆ ಮುಂದುವರಿಯಿರಿ. ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನವಾಗಿರುವಂಥದ್ದು. ಇದನ್ನು ನೀವು ತಿಳ್ಕೊಳ್ಬೇಕು. ಕುಟುಂಬಕ್ಕಾಗಿ ನೀವು ಮಾಡುವಂಥ ಕೆಲವು ಜವಾಬ್ದಾರಿಯುತವಾದಂಥ ಕೆಲಸಗಳಿದೆ. ಹಾಗಾಗಿ ಕೆಲಸಗಳನ್ನು ಮುಂದಕ್ಕೆ ಹಾಕುವಂಥದ್ದನ್ನು ಮಾಡಬೇಡಿ. ಈ ದಿನದ ಕೆಲಸ ಈ ದಿನವೇ ಆಗಬೇಕು. ಅದು ನಿಮ್ಮ ಒಂದು ಗಮನಾರ್ಹವಾದಂತಹ ಬದಲಾವಣೆಗೆ ಅನುಕೂಲಕರವಾಗಿರುತ್ತೆ. ಜೊತೆಗೆ ಗಣಪತಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಜೊತೆಗೆ ಲಾಭದ ದಿನ ಕೂಡ. ಒಳ್ಳೆಯ ಯೋಗ ಇರುವಂತಹ ದಿನ. ಏಕೆಂದರೆ ಈ ದಿನದ ಸಂಕಲ್ಪ ಬಹಳ ವಿಶೇಷವಾಗಿ ನಿಮಗೆ ಅನುಕೂಲವನ್ನು ತರುತ್ತೆ. ಇಲ್ಲಿ ಪಿತೃಪಕ್ಷದ ಆಚರಣೆ ಇರ್ಬೋದು, ಪಿತೃಗಳನ್ನು ಗೌರವಿಸುವಂಥದ್ದು ಇರ್ಬೋದು, ತಂದೆ ತಾಯಿಯಂದ್ರ ಬಗ್ಗೆ ವಿಶೇಷ ಕಾಳಜಿಯನ್ನು ತೋರಿಸುವಂಥದ್ದು, ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥದ್ದು. ಒಟ್ಟಾರೆ ನಿಮ್ಮ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ನೀವು ಈ ದಿನ ನಿಭಾಯಿಸ್ತೀರಿ. ಹಾಗೆ ಕುಟುಂಬದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ಬಹಳ ಚಾಣಾಕ್ಷತನದಿಂದ ನಿವಾರಣೆ ಮಾಡುವಂಥದ್ದು ಕೂಡ ಇದೆ. ನಿಮ್ಮ ಬುದ್ಧಿವಂತಿಕೆ ಈ ದಿನ ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ. ಜೊತೆಗೆ ವ್ಯವಹಾರದಲ್ಲಿ ಹಣದ ವಿಚಾರದಲ್ಲಿ ಈ ದಿನ ಅನುಕೂಲ ಇದೆ. ಬರಬೇಕಾಗಿರುವಂಥ ಹಣ ಬರುತ್ತೆ. ಹಾಗೆ ನಿಮ್ಮ ಆದಾಯದ ಮೂಲ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ನಿಮಗೆ ಸಂತೋಷ, ಅನುಕೂಲ ನೀಡುವಂಥ ಸನ್ನಿವೇಶಗಳಿದೆ. ನಿಮ್ಮ ಪ್ರೀತಿ ಪಾತ್ರರಿಂದ ತುಂಬ ಸಹಕಾರಗಳು ಸಿಕ್ಕುವಂಥದ್ದು. ಇನ್ನು ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಯಾವುದೇ ಒಂದು ಪ್ರತಿಕೂಲ ಪರಿಸ್ಥಿತಿ ಉದ್ಭವಿಸಿದ್ರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಆದರೆ ಸ್ವಲ್ಪ ಕೋಪವನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಬೇಕು.
ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಅಸಹನೆಯನ್ನು ತೋರಿಸಬಾರದು. ಇದೊಂದನ್ನು ನೀವು ನಿಯಂತ್ರಣ ಮಾಡಿಕೊಂಡರೆ ಈ ದಿನ ಬಹಳ ಸುಭಿಕ್ಷವಾಗಿರುತ್ತೆ. ಹೊಸ ಅವಕಾಶಗಳು ಒದಗಿ ಬರುವಂತಹ ಸಂದರ್ಭ ಕೂಡ ಇದೆ. ಇದು ತುಂಬ ಉತ್ಸಾಹದಾಯಕವಾಗಿರುವಂಥದ್ದು. ಕೆಲವೊಂದು ಚಾಲೆಂಜಿಂಗ್ ಆಗಿರುವಂತಹ ಕೆಲಸಗಳನ್ನು ಮಾಡ್ತೀರಿ, ಅಂಥ ಒಂದು ಉತ್ಸಾಹ ಇದೆ, ಆಸಕ್ತಿ ಇದೆ, ಎನರ್ಜಿ ಇದೆ. ಎಲ್ಲದಕ್ಕೂ ಮುಖ್ಯವಾಗಿ ಆತ್ಮವಿಶ್ವಾಸ ಈ ದಿನ ಬಹಳಷ್ಟು ಮಟ್ಟಿಗೆ ಹೆಚ್ಚಾಗೇ ಇರುತ್ತೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಕುಟುಂಬದ ಹಿರಿಯರ ಬಗ್ಗೆ, ಅವರ ಒಂದು ಶುಶ್ರೂಷೆ, ಅವರ ವೈದ್ಯಕೀಯ ನೆರವು ಇತ್ಯಾದಿಗಳ ಬಗ್ಗೆ ಈ ದಿನ ಹೆಚ್ಚು ಮುತುವರ್ಜಿಯಿಂದ ಕೆಲಸ ಮಾಡ್ತೀರಿ. ನಿಮ್ಮ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಅದಕ್ಕಾಗಿ ಎಲ್ಲರ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಹಾಗೆ ಮನಸ್ಸಿಗೆ ಖುಷಿ ಕೊಡುವಂಥ ವಿಚಾರಗಳಲ್ಲಿ ತುಂಬ ಭಾಗವಹಿಸುವಂಥದ್ದು ಇದೆ. ಒಟ್ಟಾರೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಹೆಚ್ಚು ಕಮ್ಮಿ ಪರಿಪೂರ್ಣವಾಗಿರುವಂತಹ ದಿನ. ಯಾಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮಾಡ್ತೀರಿ, ಆತ್ಮವಿಶ್ವಾಸದಿಂದ ಮಾಡ್ತೀರಿ. ಅದರಲ್ಲೂ ನಿಮಗೆ ಕೆಲಸ, ನಿಮ್ಮ ಜವಾಬ್ದಾರಿ ಬಹಳ ವಿಶೇಷವಾದ ರೀತಿಯಲ್ಲಿ ನಿಮ್ಮನ್ನು ನೀವು ಅಣಿಗೊಳಿಸಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಸಮಯ ಪ್ರಜ್ಞೆ, ಸಮಯ ಪಾಲನೆ ಬಹಳ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ವ್ಯವಹಾರದ ಸಲುವಾಗಿ ಈ ದಿನ ದೂರದ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ಕೂಡ ತರುವಂಥದ್ದು. ಒಟ್ಟಾರೆ ಉತ್ತಮವಾದಂಥ ರೀತಿಯಲ್ಲಿ ದಿನದ ಆರಂಭ ಆಗುತ್ತೆ. ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕುವಂಥದ್ದು. ಕೆಲವೊಂದು ಸುದ್ದಿಗಳು ನಿಮ್ಮನ್ನು ತುಂಬ ಆತಂಕಕ್ಕೆ ಒಳಪಡಿಸುವಂಥದ್ದು. ಏನೋ ಒಂದು ಚಿಂತೆ, ಅಯ್ಯೋ ಹೀಗಾಯ್ತಲ್ಲ ಅನ್ನೋಂಥ ಆತಂಕ ಮೂಡಬಹುದು ಮನಸ್ಸಿನಲ್ಲಿ. ಆದರೆ ಭಗವಂತ ಇದ್ದಾನೆ, ನಿಮ್ಮ ತಂದೆ ತಾಯಿಯಂದ್ರಿದ್ದಾರೆ, ಹಿರಿಯರ ಆಶೀರ್ವಾದ ಇದೆ. ಇದೆಲ್ಲದರ ಬೆಂಬಲದಿಂದ ಅಂತಹ ಕಷ್ಟದ ಪರಿಸ್ಥಿತಿಯನ್ನು ಕೂಡ ನಿವಾರಣೆ ಮಾಡಿಕೊಳ್ಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸದ ಎಳೆ ನಿಮಗೆ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗಾಗಿ ಭರವಸೆಯನ್ನು ಕೊಡುವಂಥ ವ್ಯಕ್ತಿಗಳು ನಿಮ್ಮ ಜೊತೆಲಿರ್ತಾರೆ. ಹಾಗೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರು ನಿಮ್ಮ ಸಹಕಾರಕ್ಕೆ ಈ ದಿನ ನಿಲ್ತಾರೆ. ಒಟ್ಟಾರೆ ಈ ದಿನ ನಿಮಗೆ ಏನು ಬೇಕೋ ಅದನ್ನು ಬೇರೆಯವರ ಮೂಲಕವಾಗಿ ಪಡ್ಕೊಂಡು ಅದನ್ನು ಅನುಭವಿಸುವಂಥ ಯೋಗ ಬಹಳ ಚೆನ್ನಾಗಿದೆ. ಇನ್ನು ಈ ದಿನದ ವ್ಯವಹಾರದ ಪ್ರಗತಿ ನಿಮಗೆ ತುಂಬ ಸುಖ, ಸಂತೋಷವನ್ನು ನೀಡುವಂಥದ್ದು. ನೀವು ಮಾಡಿರುವಂಥ ಕಷ್ಟಪಟ್ಟು ಮಾಡಿರುವಂಥ ಕೆಲಸ ಕಾರ್ಯಗಳಿರಲಿ, ಅಥವಾ ಎಷ್ಟೋ ಕಷ್ಟದ ಸನ್ನಿವೇಶಗಳನ್ನು ಎದುರಿಸಿ ಈ ಸ್ಥಿತಿಗೆ ಬಂದಂತಹ ವಿಚಾರಗಳಾಗಲಿ ಮೆಲುಕು ಹಾಕುವಂಥದ್ದು ಇದೆ. ಒಟ್ಟಾರೆ ನೀವು ನಡೆದು ಬಂದ ಹಾದಿಯ ಸಿಂಹಾವಲೋಕನ ಮಾಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ನಿಮ್ಮ ಬಗ್ಗೆನೇ ನೀವು ಹೇಳಿಕೊಳ್ಳುವಂಥದ್ದು, ನಿಮ್ಮ ಸಾಧನೆಯನ್ನೇ ಹೊಗಳಿಕೊಳ್ಳುವಂಥ ವಿಚಾರಗಳು ಕೂಡ ಇದೆ. ಹಾಗೆ ಈ ದಿನ ಹಿರಿಯ ವ್ಯಕ್ತಿಗಳ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಅದರಲ್ಲೂ ನಿಮಗೆ ಒಂದು ವೀಕ್ನೆಸ್ ಇರುವಂಥದ್ದು, ಆ ಒಂದು ವೀಕ್ನೆಸ್ ಏನಿದೆ ಅದೇ ನಿಮಗೆ ಈ ದಿನ ಸ್ವಲ್ಪ ಮುಳುವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ವಿಚಾರವನ್ನು ಕೂಡ ಈ ದಿನ ನೀವು ತುಂಬ ಎನ್ಲಾರ್ಜ್ ಮಾಡಿ ನೋಡುವಂಥದ್ದಾಗಲಿ, ಅದಕ್ಕಾಗಿ ಈ ದಿನ ನಿಮ್ಮ ಇಹಪರಗಳನ್ನು ತ್ಯಜಿಸುವಂಥದ್ದನ್ನಾಗಲಿ ಮಾಡಬೇಡಿ. ಯಾಕೆಂದರೆ ನೀವು ನಿಮ್ಮ ಸ್ನೇಹಿತರ ಪ್ರಭಾವದಿಂದ ಸ್ವಲ್ಪ ಕೆಟ್ಟ ದಾರಿ ಹಿಡಿಯುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಆಂಜನೇಯನ ದರ್ಶನ ಮಾಡಿಕೊಳ್ಳಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ತಲೆ ತುಂಬ ವಿಚಾರಗಳಿರುತ್ತೆ, ಕೈ ತುಂಬ ಕೆಲಸಗಳಿರುತ್ತೆ, ಹಾಗೆ ಮನಸ್ಸಿಗೆ ಒತ್ತಡ ಕೂಡ ಇರುವಂಥ ಸಂದರ್ಭ. ಹಾಗಾಗಿ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥ ವಿಚಾರದಲ್ಲೇ ತುಂಬ ಜಿಜ್ಞಾಸೆ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ಹೇಳುವಂಥ ಕೆಲವು ಜವಾಬ್ದಾರಿಯುತವಾದಂಥ ಕೆಲಸಗಳು, ಅದನ್ನು ಮಾಡುವಂಥ ಆಸೆ ಇದೆ, ಆದರೆ ಸಮಯ ಇಲ್ಲ, ಪುರ್ಸೊತ್ತಿಲ್ಲ. ಹಾಗಾಗಿನೇ ಈ ದಿನ ಬೇರೆಯವರಿಗೆ ಕೊಟ್ಟಂಥ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲ್ಲ. ಇದರಿಂದ ಸ್ವಲ್ಪ ದೋಷಾರೋಪಣೆಗಳು ಬರುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳ ಬೆಂಬಲ ನಿಮಗೆ ಅತಿ ತುರ್ತಾಗಿ ಬೇಕಾಗಿರುವಂಥದ್ದು ಕೆಲವೊಂದು ವಿಚಾರಗಳಲ್ಲಿ. ಆದರೆ ಆ ಬೆಂಬಲವನ್ನು ಪಡ್ಕೊಳ್ಳೋದ್ರಲ್ಲೂ ಕೂಡ ಈ ದಿನ ಹಿಂದೆ ಮುಂದೆ ನೋಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ದಿನ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಇನ್ನು ಈ ದಿನ
ಕೆಲವು ವಿಚಾರಗಳಲ್ಲಿ, ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಮಕ್ಕಳ ವಿಚಾರ, ಹಾಗೆ ನಿಮ್ಮ ಮನೆಯವರ ವಿಚಾರದಲ್ಲಿ ಸ್ವಲ್ಪ ಕೋಪತಾಪಗಳು ಇರುವಂಥದ್ದು, ಏನೋ ಒಂದು ಅಸಮಾಧಾನ ಇರುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಏನೋ ಒಂದು ಮುನಿಸು ಇರುವಂಥದ್ದು, ಮನಸ್ತಾಪಗಳು ಬರುವಂಥದ್ದು, ಕೋಲ್ಡ್ ವಾರ್ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ಹಣಕಾಸಿನ ವಿಚಾರ ಬಂದರೂ ಕೂಡ ಸ್ವಲ್ಪ ನಿರಾಸೆಯನ್ನು ಅನುಭವಿಸಬೇಕಾಗತ್ತೆ. ಅಷ್ಟೊಂದು ಒಳ್ಳೆಯ ದಿನ ಇಲ್ಲ. ಹಾಗೆ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಸ್ತ್ರೀ ವರ್ಗದವರಲ್ಲಿ ನಡ್ಕೊಳ್ಬೇಕು. ಅವರೊಟ್ಟಿಗೆ ಮಾತುಕತೆ, ಯಾವುದೇ ರೀತಿಯ ಹಣದ ವ್ಯವಹಾರ ಇತ್ಯಾದಿಗಳನ್ನು ಮಾಡಲಿಕ್ಕೆ ಉಪಕ್ರಮಿಸಬೇಡಿ. ಹಾಗೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ನಿಮ್ಮ ಒಂದು ಚೌಕಟ್ಟನ್ನು ಮೀರಿದರೆ ಈ ದಿನ ಸ್ವಲ್ಪ ಅಪಾಯ ಇದೆ, ಸ್ವಲ್ಪ ನಷ್ಟ ಇದೆ, ಅವಮಾನ ಇದೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ. ಭಗವಂತನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಕಾರಣ ಇಲ್ಲದೆ ಚಿಂತೆ ಮಾಡುವಂಥದ್ದೇ ಜಾಸ್ತಿ ಇರುತ್ತೆ. ಆ ವಿಚಾರಗಳು ನಿಮಗೆ ಏನೂ ಬಾಧಿಸಲ್ಲ, ಆದರೂ ಕೂಡ ಏನೋ ಆಗ್ಬಿಡುತ್ತೆ ಮುಂದೆ ಅನ್ನುವಂಥ ಆತಂಕದಲ್ಲೇ ಈ ದಿನ ನೀವು ಹೆಚ್ಚು ಸಮಯವನ್ನು ಕಳೆಯುವಂಥದ್ದಿದೆ. ಅದಕ್ಕಾಗಿಯೇ ಬಂದ ಸಣ್ಣ ಪುಟ್ಟ ವಿಚಾರಗಳನ್ನಾಗಲಿ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು, ವಿವಾದಗಳನ್ನೇ ದೊಡ್ಡದು ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವೇ ಮಾಡಿಕೊಳ್ಳುವಂಥದ್ದು. ಆದರೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಬೇರೆಯವರ ಕೈಗೊಂಬೆಯಾಗಿ ಈ ದಿನ ವರ್ತಿಸಬೇಕಾಗತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ತುಂಬ ಒತ್ತಡಗಳು ಇರುವಂಥದ್ದು. ಅದರಲ್ಲೂ ಸ್ತ್ರೀ ವರ್ಗದವರಿಗೆ ಈ ದಿನ ಕುಟುಂಬಸ್ಥರಿಂದಲೇ ಒತ್ತಡ ಹೆಚ್ಚಾಗಿರುತ್ತೆ. ಹಾಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಈ ದಿನ ಸ್ವಲ್ಪ ಉಲ್ಬಣಗೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನ ದಂಪತಿಗಳಾಗಲಿ, ಕುಟುಂಬದಲ್ಲಾಗಲಿ ಸ್ವಲ್ಪ ಸಾಮರಸ್ಯದಿಂದ ಇರುವಂಥ ಅಗತ್ಯತೆ ಇದೆ. ಹಾಗೆ ಈ ದಿನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ವಿಚಾರಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಬೇರೆಯವರ ನೆರವನ್ನು ನಿರೀಕ್ಷೆ ಮಾಡುವಂಥದ್ದು ಇದೆ. ಡಿಪೆಂಡೆನ್ಸಿ ಈ ದಿನ ಸ್ವಲ್ಪ ಹೆಚ್ಚಾಗಿರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಹೊಸ ಪರಿಚಯಸ್ಥರ ಮೇಲೆ ಅತಿಯಾದಂತಹ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಹಣಕಾಸಿನ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಯಾವುದಾದ್ರೂ ಒಂದು ಹವ್ಯಾಸ ಇದ್ದರೆ ನಿಮಗೆ, ಅದು ಒಳ್ಳೆಯ ಹವ್ಯಾಸವೋ ಕೆಟ್ಟ ಹವ್ಯಾಸವೋ, ಯಾವುದೇ ರೀತಿಯ ಹವ್ಯಾಸ ಇದ್ದರೂ ಕೂಡ ಅದಕ್ಕೆ ತುಂಬ ಅಟ್ಯಾಚ್ಮೆಂಟ್ ಇರುವಂಥದ್ದು. ಅದನ್ನು ತುಂಬ ನಂಬ್ಕೊಳ್ತೀರಿ, ಅದನ್ನು ತುಂಬ ಅನುಸರಣೆ ಮಾಡ್ತೀರಿ. ಇದರಿಂದ ಈ ಸಮಯ ಕೂಡ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರಲ್ಲ. ಸಮಯ ಪ್ರಜ್ಞೆ ಸ್ವಲ್ಪ ಕಡಿಮೆ ಇರುವಂಥ ಸಂದರ್ಭ ಇದೆ. ಹಾಗೆ ಹೊಸ ಅವಕಾಶಗಳು ಒದಗಿ ಬರುವಂಥದ್ದು ಈ ದಿನದಲ್ಲಿರುತ್ತೆ. ಹೊಸಬರ ಪರಿಚಯ ಕೂಡ ಆಗುವಂಥದ್ದು ಇದೆ. ಆದರೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಈ ದಿನದ ವಿಚಾರಗಳನ್ನು ಇಟ್ಕೊಳ್ಳಿ. ಭಗವಂತನ ಸೇವೆಯನ್ನು ಮಾಡಿ, ಜೊತೆಗೆ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ ಸ್ವಲ್ಪ ಸಂಯಮದಿಂದ ವರ್ತಿಸುವಂತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ವಭಾವವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ, ಸಂತೋಷದ ದಿನ. ನೀವು ಯಾವುದೇ ವ್ಯವಹಾರವನ್ನು ಮಾಡಲಿಕ್ಕೆ ಹೋದರೂ ಕೂಡ ಅದರಲ್ಲಿ ಒಂದು ಲಾಭದಾಯಕವಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಕೆಲಸಗಳನ್ನು ನಿಧಾನವಾಗಿ ಮಾಡ್ತೀರಿ, ಆದರೆ ಆತುರವಾಗಿ ಮಾಡುವಂಥ ಕೆಲಸಗಳು ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡಲ್ಲ. ಇದೊಂದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಕೆಲಸದ ವಿಚಾರವಾಗಿ ಅದನ್ನು ಪೂರ್ಣವಾಗಿ ಅರ್ಥೈಸಿಕೊಂಡು ನಿಧಾನವಾಗಿ ಕೆಲಸಗಳನ್ನೇ ಮುಂದುವರಿಸುವಂಥದ್ದನ್ನು ಮಾಡಿ, ಸ್ಥಿರವಾಗಿರುವಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿಗೆ ಬೆಲೆ ಇದೆ. ನಿಮ್ಮ ಒಂದು ನಿರ್ಧಾರಕ್ಕೆ ಅಥವಾ ನಿಮ್ಮ ಒಂದು ತೀರ್ಮಾನಕ್ಕೆ ಬಹಳಷ್ಟು ಮಂದಿ ಸಪೋರ್ಟ್ ಅನ್ನುವಂಥದ್ದು ಇರುತ್ತೆ. ಸಹಕಾರ ನೀಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳಿಗೆ ಮರುಚಾಲನೆ ಕೊಡಲಿಕ್ಕೆ ನಿಮಗೆ ಬೆಂಬಲ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗೆ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಒಂದು ಒಡನಾಟ, ಮಾತುಕತೆ, ಒಂದು ವ್ಯವಹಾರ, ಪಾರ್ಟ್ನರ್ಶಿಪ್ ವ್ಯವಹಾರ ಇರ್ಬೋದು, ಇಂಥದ್ದು ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ಯೋಜನೆಗಳಿಗೆ ತುಂಬ ಹೆಚ್ಚು ಒತ್ತನ್ನು ಕೊಡುವಂಥದ್ದು, ಅದು ತುಂಬ ಪ್ರಾಮಿನೆಂಟ್ ಆಗಿರುತ್ತೆ. ದುಡಿಮೆ, ಆದಾಯ, ಹಾಗೆ ಖರ್ಚು ವೆಚ್ಚ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಲೆಕ್ಕಾಚಾರ ಈ ದಿನ ಹೆಚ್ಚಾಗಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರ
ಆರೋಗ್ಯ ಸಮಸ್ಯೆ ಏನಿದೆ ಅದಕ್ಕಾಗಿ ಸ್ವಲ್ಪ ಪರಿತಪಿಸುವಂಥದ್ದು, ಸ್ವಲ್ಪ ಓಡಾಟ, ಖರ್ಚು ವೆಚ್ಚಗಳು ಕೂಡ ಈ ದಿನ ಇರುವಂಥದ್ದು ಇದೆ. ಇನ್ನು ಯಾವುದೇ ವಿಚಾರ, ಅದರಲ್ಲೂ ನಿಮ್ಮ ಸ್ವಂತದ ಆರೋಗ್ಯದ ವಿಚಾರ ಬಂದರೆ ಅದರಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಮಯವನ್ನು ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ತುಂಬ ಚೆನ್ನಾಗಿ ಕಳೀತೀರಿ. ಕ್ವಾಲಿಟಿ ಟೈಮನ್ನು ಅವರಿಗಾಗಿ ಕೊಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ, ಅದನ್ನು ಬಹುಮಟ್ಟಿಗೆ ನೀವೇ ಸೃಷ್ಟಿ ಮಾಡುವಂಥದ್ದು. ಹಾಗಾಗಿ ಮನೆ ಮಂದಿ ಎಲ್ಲ ಸಂತೋಷವಾಗಿರಲಿ ಅಂತ ಹೇಳಿ ಈ ದಿನದ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರುವಂಥ ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿ, ಅನುಕಂಪ ಇಟ್ಕೊಳ್ಳಿ. ಭಗವಂತನ ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ತುಂಬ ಉತ್ಸಾಹ ಇರುವಂಥ ದಿನ. ಹೊಸ ಕೆಲಸಗಳು, ಹೊಸ ಯೋಜನೆಗಳು ಅಂತ ಹೇಳಿದ್ರೆ ಈ ದಿನ ನಿಮಗೆ ತುಂಬ ಆಪ್ಯಾಯಮಾನವಾಗಿರುವಂಥದ್ದು. ಅದನ್ನು ಮೊದಲು ಆರಂಭ ಮಾಡಬೇಕು ಅನ್ನುವಂಥ ತುದಿಗಾಲಿನಲ್ಲಿ ನಿಂತಿರುವಂಥ ದಿನ ಕೂಡ. ಹಾಗಾಗಿ ಈ ದಿನದ ವಿದ್ಯಮಾನಗಳು, ಈ ದಿನದ ವ್ಯವಹಾರಗಳು ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಅಷ್ಟೇ ಒಂದು ಶಿಸ್ತಿನ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ಆಗಬಹುದು. ಏಕೆಂದರೆ ಮನೆಯವರ ನಡತೆ, ಅವರ ಮಾತು ಈ ದಿನ ನಿಮಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು. ಇದು ಅಸಮಾಧಾನಕ್ಕೆ ಕಾರಣವಾಗುವಂಥದ್ದು. ಹಾಗೆ ಈ ದಿನ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ತುಂಬ ಸಂತೋಷವನ್ನು ನೀಡಬೇಕು, ಅವರು ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೀರಿ. ಆದರೆ ನಿಮ್ಮ ಒಂದು ತ್ಯಾಗವನ್ನು, ನಿಮ್ಮ ಸೇವೆಯನ್ನು ಕೆಲವರು ಗುರುತಿಸಲ್ಲ. ಹಾಗಾಗಿನೇ ನೀರಿನಲ್ಲಿ ಹೋಮ ಮಾಡಿದಂಥ ಪ್ರಯತ್ನ ಈ ದಿನ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಲಾತ್ಮಕ ಯೋಗ್ಯತೆ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ಅದಕ್ಕೆ ಅನುಗುಣವಾದಂತಹ ಜವಾಬ್ದಾರಿಗಳು ನಿಮಗೆ ಬರುವಂಥದ್ದು ಇದೆ. ನಿಮ್ಮ ಪ್ರತಿಭೆ ಈ ದಿನ ಅನಾವರಣಗೊಳ್ಳುತ್ತೆ. 4 ಜನರಿಗೆ ನೀವು ಏನು ಅನ್ನುವಂಥ ವಿಚಾರಗಳು ತಿಳಿಯುವಂಥ ಅವಕಾಶ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ನಿಮ್ಮ ಮೇಲಧಿಕಾರಿಗಳು ಕೂಡ ಸಂತುಷ್ಟರಾಗ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ಸ್ವಲ್ಪ ಸರಾಗವಾಗಿ, ಸರಳವಾಗಿ ನಡೆಯುವಂಥದ್ದು, ಯಾವುದೇ ರೀತಿಯ ಸಮಸ್ಯೆಗಳಿರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಹೆಚ್ಚು ಸಮಯ ಸಿಕ್ಕತ್ತೆ. ಹಾಗೆ ನಿಮ್ಮ ಬಗ್ಗೆ ಈ ದಿನ ಸ್ವಲ್ಪ ಸೆಲ್ಫ್ ಸೆಂಟರ್ಡ್ ಆಗಿ ಇರುವಂಥದ್ದು, ನಿಮ್ಮ ಬಗ್ಗೆನೇ ನಿಮಗೆ ಯೋಚನೆ, ನಿಮ್ಮ ಬಗ್ಗೆನೇ ಕೆಲವೊಂದು ಅನುಕೂಲತೆಗಳನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಈ ದಿನ ಆಹಾರ ವಿಹಾರಾದಿಗಳಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತೀರಿ. ಆದರೆ ಈ ಸ್ನೇಹಿತರ ಒತ್ತಡ, ಒತ್ತಾಯ ಅನ್ನುವಂಥದ್ದು ಕೆಲವೊಮ್ಮೆ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಾಧಾರಣವಾಗಿರುವಂಥ ದಿನ. ಆದರೂ ಕೂಡ ಕೆಲಸವನ್ನು ಸಾಧಿಸಬೇಕು ಅನ್ನುವಂಥ ಒಂದು ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿದೆ, ಆತ್ಮವಿಶ್ವಾಸ ಹೆಚ್ಚಾಗಿದೆ. ಅದಕ್ಕಾಗಿಯೇ ಈ ದಿನ ಇದ್ದಬದ್ದ ಕೆಲಸವನ್ನೆಲ್ಲ ಮಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿ ಇರ್ತೀರಿ. ನಿಮ್ಮ ಕೆಲಸ ಅಷ್ಟೇ ಅಲ್ಲ, ನಿಮ್ಮ ಬಂಧು ಬಾಂಧವರ ಕೆಲಸಗಳನ್ನು ಕೂಡ ನಿರ್ವಹಣೆ ಮಾಡಬೇಕು, ಜವಾಬ್ದಾರಿಯನ್ನು ಹೆಗಲಲ್ಲಿ ಹೊರಬೇಕು ಅನ್ನುವಂಥ ಒಂದು ತುಡಿತ ಹೆಚ್ಚಾಗಿರುತ್ತೆ. ಇದು ಈ ದಿನ ನಿಮಗೆ ಮಾನಸಿಕ ಒತ್ತಡವನ್ನು ತರೋದರ ಜೊತೆಗೆ ಸ್ವಲ್ಪ ಸುಸ್ತಾದಂತೆ ಕಾಣ್ತೀರಿ. ಎಲ್ಲ ಒಂದು ಕಡೆ ಸಂಜೆಯ ಸಮಯಕ್ಕೆ ಈ ಎನರ್ಜಿ ತುಂಬ ಡೌನ್ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ತಲೆನೋವು, ಆಯಾಸ ಉಂಟಾಗುವಂಥ ಒಂದು ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಪ್ರೀತಿಯ ಜೀವನದಲ್ಲಿ ಈ ದಿನ ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಅದರಲ್ಲೂ ನಿಮ್ಮ ಮಾತಿನಲ್ಲಿ ಈ ದಿನ ಸ್ವಲ್ಪ ಕಂಟ್ರೋಲ್ ಇರಬೇಕು, ಹಿಡಿತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಮನಸ್ತಾಪಗಳಾಗ್ಬಿಡತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೆ ಕಂಗಾಲಾಗಬೇಡಿ. ಪರಿಸ್ಥಿತಿಯನ್ನು ನಿಭಾಯಿಸಬೇಕು, ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಒಂದು ಸಮಸ್ಯೆ ಅಂದರೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಇದನ್ನು ನೀವು ಕಂಡುಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನ ಚಾತುರ್ಯ ಏನಿದೆ, ನಿಮ್ಮ ಮಾತಿನ ಮೋಡಿ ಏನಿದೆ, ಅದನ್ನು ವ್ಯಾಪಾರದಲ್ಲಿ ತೋರಿಸಿ. ಆದರೆ ಕೊಂಕು ಮಾತನಾಡುವಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಈ ದಿನದಲ್ಲಿ. ಇನ್ನು ಈ ದಿನ ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ವಿಚಾರದಲ್ಲಾಗಲಿ ಸ್ವಲ್ಪ
ಪೂರ್ವ ನಿರ್ಧಾರಿತವಾಗಿ ಇರಬೇಕಾಗತ್ತೆ. ಅಂದರೆ ಈಗಾಗಲೇ ತೆಗೆದುಕೊಂಡಿರುವಂತಹ ತೀರ್ಮಾನಗಳನ್ನು ಕೂಡಲೇ ಬದಲಾಯಿಸಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಸಾಧಕ ಬಾಧಕಗಳನ್ನು ಚೆನ್ನಾಗಿ ನೋಡಿ ತೀರ್ಮಾನ ಮಾಡಿದ್ದೀರಿ. ಯಾವುದೇ ಒತ್ತಡಕ್ಕೆ, ಯಾವುದೇ ಪರಿಸ್ಥಿತಿಗೆ ಈ ದಿನ ಒಳಗಾಗದೆ ಆ ಗುರಿಯನ್ನು ತಲುಪುವಂಥ ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಅತಿಥಿಗಳಾಗಲಿ, ಮನೆಗೆ ಬರುವಂಥ ನೆಂಟರಿಷ್ಟರಾಗಲಿ, ಅವರನ್ನು ಅತಿಥಿ ದೇವೋಭವ ಅನ್ನುವಂಥ ರೀತಿಯಲ್ಲಿ ಸತ್ಕರಿಸಬೇಕು. ಹಾಗೆ ಅವರು ಕೇಳುವಂತಹ ಕೆಲವು ಬೇಡಿಕೆಗಳಿರುತ್ತೆ, ಅದನ್ನು ನೋಡ್ಕೊಳ್ಳಿ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಒಳಪಟ್ಟಿದೆಯಾ, ಅಷ್ಟರ ಒಳಗೆ ಇದೆಯಾ, ಅಥವಾ ನಿಮ್ಮ ಚೌಕಟ್ಟನ್ನು ಮೀರ್ತಾ ಇದೆಯಾ ಅನ್ನೋವಂಥದ್ದನ್ನು ನೋಡಿ ಮಾತು ಕೊಡಿ. ಏಕೆಂದರೆ ಈ ದಿನ ಕೊಟ್ಟಂತಹ ಮಾತು, ಆ ಕಮಿಟ್ಮೆಂಟ್ ಏನಿದೆ ಅದೇ ನಿಮ್ಮ ಗೌರವವನ್ನು ಉಳಿಸುವಂಥದ್ದು. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ವಿಷ್ಣು ಸ್ತೋತ್ರವನ್ನು ಹೇಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.